ನಾವಿವತ್ತು ಬೇಸಿಕ್ ಮ್ಯಾಥ್ಸ್ ತಿಳ್ಕೊಳ್ಳೋಣ. ಓಕೆ, ಬೇಸಿಕ್ ಮ್ಯಾಥ್ಸ್ ತಿಳ್ಕೊಳ್ಳೋದ್ರಿಂದ ಏನು ಹೆಲ್ಪ್ ಆಗುತ್ತೆ, ಏನಿಗೆ ಕಲಿಬೇಕು ನಾವು, ಅದು ಫಸ್ಟ್ ನಾವು ತಿಳ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಏನು ಟಾಪಿಕ್ ಇದೆ, ಹೇಗೆ ಯೂಸ್ ಆಗುತ್ತೆ ಅವೆಲ್ಲನೂ ನಾವು ಮುಂದೆ ನೋಡ್ಕೊಳ್ಳೋಣ. ಬೇಸಿಕ್ ಮ್ಯಾಥ್ಸ್ ತಿಳ್ಕೊಳ್ಳೋದ್ರಿಂದ ನಿಮಗೆ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಅಪ್ ಟು 10th ಆ 12th ಆ ಡಿಗ್ರಿ ಎಜುಕೇಶನ್ ಫುಲ್ ಬೇಸಿಕ್ ಮ್ಯಾಥ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ ಓದೋರ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಐ ಆಮ್ ಫೋಕಸಿಂಗ್ ಓನ್ಲಿ ಬೇಸಿಕ್ ಮ್ಯಾಥ್ಸ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ನಾವು ಬೇಸಿಕ್ ಮ್ಯಾಥ್ಸ್ ಅಲ್ಲಿ ಯಾವ ಟಾಪಿಕ್ ನೋಡ್ತೀವಿ ಅಂತ ಇಲ್ಲಿ ಕಾನ್ಸೆಪ್ಟ್ ತಿಳ್ಕೊತಾ ಹೋಗ್ತಾ ಇರೋಣ. ಓಕೆ ಓಕೆ, ಬೇಸಿಕ್ ಮ್ಯಾಥ್ಸ್ ಬಗ್ಗೆ ನೋಡುವ. ಫಸ್ಟ್ ಆಫ್ ಆಲ್ ನಾವು ನಂಬರ್ಸ್ ಅಂದ್ರೆ ಏನು, ನಂಬರ್ಸ್ ಇಂದ ಬೇಸಿಕ್ ಇಂದ ನೋಡ್ಕೋದ್ರೆ ಬೇಸಿಕ್ ಇಂದ ನಂಬರ್ಸ್ ಅಂದ್ರೆ ಏನು ನಂಬರ್ಸ್ ಅಂದ್ರೆ, ಸೊ ನಂಬರ್ಸ್ ಅಂದ್ರೆ ಏನಿಲ್ಲ, ಸಿಂಪಲ್. ನಂಬರ್ಸ್ ಅಂದ್ರೆ ಏನಂತ ಬರುತ್ತೆ ಅಂದ್ರೆ ಓನ್ಲಿ ಕೌಂಟಿಂಗ್ ಥಿಂಗ್ಸ್ ಗೆ ನಾವು ನಂಬರ್ಸ್ ಅಂತ ಕರಿತೀವಿ. ಓಕೆ, ಹೌ ಮಚ್, ಹೌ ಮೆನಿ ಅಂತ ಹೇಳಕ್ಕೆ ನಾವು ಯೂಸ್ ಮಾಡ್ತೀವಿ. ಹೌ ಮೆನಿ ಎಷ್ಟು ಅಂತ ಯೂಸ್ ಮಾಡಕ್ಕೆ ನಾವು ನಂಬರ್ಸ್ ಯೂಸ್ ಮಾಡ್ತೀವಿ. ಈ ಎಕ್ಸಾಂಪಲ್ 1 ಆಪಲ್ಸ್ ಇತ್ತು ಅಂತ ತಗೊಳ್ಳಿ. ಏನೇಳಿ 1 ಆಪಲ್ಸ್. ನಿಮ್ಮ ಹತ್ರ ಎಷ್ಟು ಆಪಲ್ಸ್ ಇದೆ ಎಷ್ಟು ಹೇಳ್ತೀರಾ, 1 ಆಪಲ್. ಓಕೆ, 3 ಪೆನ್ಸ್ ಅಂತ ತಗೊಳ್ಳಿ. ಏನ್ ಹೇಳ್ತೀರಾ, ಎಷ್ಟು ಪೆನ್ಸ್ ಇದೆ ನಿನ್ನ ಹತ್ರ ಅಂದ್ರೆ 3 ಪೆನ್ಸ್. ಅದನ್ನ ನಾವು ನಂಬರ್ ಅಲ್ಲಿ ಹೇಳ್ತೀವಿ. ಹೌ ಮೆನಿ ಅಂದ್ರೆ ಎಷ್ಟು ಅಂತ ನಾವು ಇಂಡಿಕೇಟ್ ಮಾಡಕ್ಕೆ ಯೂಸ್ ಇಟ್ ನಂಬರ್. ನಮಗೆ ಗೊತ್ತಿರಂಗೆ ಓಕೆ 1 2 3 4 5 6 ಲೈಕ್ ದಟ್, ಇವಕ್ಕೆಲ್ಲ ನಾವು ನಂಬರ್ಸ್ ಅಂತ ಕರಿತೀವಿ. ಯು ನೋ ದಟ್, ಎಲ್ಲರೂ ಗೊತ್ತಿರುತ್ತೆ. ಅದೇ ತರ ನಂಬರ್ಸ್ ಅಲ್ಲಿ ಓಕೆನಾ, ನಂಬರ್ಸ್ ಅಲ್ಲಿ ನಾವು 0 ಬರುತ್ತೆ. ಓಕೆ, 0 ಅನ್ನೋದು ನಂಬರ್ಸ್. ಹೌದು, 0 ಅನ್ನೋದು ರೆಪ್ರೆಸೆಂಟ್ ನಂಬರ್, ಬಟ್ ದೇರ್ ಇಸ್ ನೋ ಕ್ವಾಂಟಿಟಿ. ಕ್ವಾಂಟಿಟಿ ಏನು ಅದು ಇಂಡಿಕೇಟ್ ಮಾಡಲ್ಲ. ಕರೆಕ್ಟ್. ಇವಾಗ ನಿಮ್ಮ ಹತ್ರ ಎಷ್ಟು ಆಪಲ್ 0 ಆಪಲ್ಸ್ ಇದೆ ಅಂತ ಏನಾರು ಹೇಳ್ತೀರಾ, 0 ಪೆನ್ಸ್ ಅಂತ ಏನಾರು ಹೇಳ್ತೀರಾ, ನೋ, ನಾವು ಯೂಸ್ ಮಾಡಲ್ಲ. ಬಟ್ ಅದೇ ತರ ನಾವು 1 ಮುಂದೆ ಆಫ್ಟರ್ 1 ಮುಂದೆ ನಾವು 0 ಹಾಕಿದ್ರೆ ವ್ಯಾಲ್ಯೂ ಬರುತ್ತೆ. ಏನಂತೀರಿ ಈಗ 10 ಅಂತ ಕರಿತೀವಿ. 1 ಮುಂದೆ 2 zeros ಹಾಕಿದ್ರೆ 100. ಅದೇ 1 ಮುಂದೆ ನಾವು ಹಿಂದೆ 0 ಹಾಕಿದ್ರೆ ಏನಾಗುತ್ತೆ, ಬಟ್ ಸೇಮ್ ವ್ಯಾಲ್ಯೂ 1 ಆಗಿರುತ್ತೆ. ಕರೆಕ್ಟ್. ಡಬಲ್ 0 ಹಾಕಿದ್ರೆ 1 ಆಗಿರುತ್ತೆ ಅಲ್ವಾ. ಇದನ್ನ 1 ಮುಂದೆ 0 ಹಾಕಿದ್ರೆ ವ್ಯಾಲ್ಯೂ ಇಲ್ಲಿ ಇನ್ಕ್ರೀಸ್, 1 ಹಿಂದೆ 0 ಹಾಕಿದ್ರೆ ಸೇಮ್, ಏನು ಚೇಂಜಸ್ ಆಗಲ್ಲ. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊತೀನಲ್ವಾ. ದೆನ್ ನಮಗೆ 1000ಗೆ ಎಷ್ಟು zeros ಬರುತ್ತೆ, ಯು ನೋ ದಟ್ 3 zeros. 1 lakh ಗೆ ಎಷ್ಟು ಬರುತ್ತೆ, 5 zeros. ಎಷ್ಟು ಬರುತ್ತೆ, 5 zeros ಬರುತ್ತೆ. ಕರೆಕ್ಟ್. ಅದೇ 1 crore ಗೆ 7 zeros. ಓಕೆ ಓಕೆನಾ, ಯಾ ಓಕೆ. ದೆನ್ 1 million to 1 billion 1 trillion. ಹಾಗಾದ್ರೆ ಎಷ್ಟು ಇದು 1 million 1 billion 1 trillion ಅಂದ್ರೆ ಹೇಳಿ. 1 million 1 billion 1 trillion ಅಂದ್ರೆ ಏನು ಬರುತ್ತೆ, 1 million is equal to 10 lakh. ಏನು ಹೇಳಿ, 10 lakh. 1 billion is equal to 100 lakh. 1 trillion is equal to how much? Yeah, 1 trillion is equal to, yeah, guess it. 1 lakh crore. Okay, remember that. 1 lakh crore, 1 trillion. ಸುಮ್ಮನೆ ರಿಮೆಂಬರ್ ಮೀನ್ಸ್ ಬೇಸಿಕ್ ನಾಲೆಡ್ಜ್ಗೋಸ್ಕರ ಇದು ನನಗೆ ಗೊತ್ತಿರಬೇಕಿದು. ಓಕೆ, ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್, ಸೊ ಗೊತ್ತಿರಬೇಕು. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನಂಬರ್ಸ್ ಅಂದ್ರೆ ನಾವು ಕೌಂಟಿಂಗ್ ಥಿಂಗ್ಸ್ಗಳನ್ನು ನಾವು ಕೌಂಟ್ ಮಾಡೋಕ್ಕೋಸ್ಕರ ನಾವು ನಂಬರ್ಸ್ ಯೂಸ್ ಮಾಡ್ತೀವಿ. ಕರೆಕ್ಟ್. 0s ಆಲ್ಸೋ ನಂಬರ್, ಬಟ್ ಅದು ನಥಿಂಗ್, ಏನು ಇರಲ್ಲ. ನಥಿಂಗ್ ಮಾತ್ರ ಕ್ವಾಂಟಿಟಿ, ನಾವು ಅದರಲ್ಲಿ ನೋ ಕ್ವಾಂಟಿಟಿ. ಓಕೆ, 0 ಆಪಲ್ಸ್ ಅನ್ನಲ್ಲ, 0 ನೈಸ್. ಮಿಲಿಯನ್, ಟ್ರಿಲಿಯನ್, ಬಿಲಿಯನ್, ಯು ನೋ ದಟ್. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ನಂಬರ್.
ಟೈಪ್ಸ್ ಆಫ್ ನಂಬರ್ಸ್ ಯಾವಾಗ ಬರುತ್ತೆ? ಟೈಪ್ಸ್ ಆಫ್ ನಂಬರ್ಸ್, ಯಾ ಯು ನೋ ದಟ್ ಟೈಪ್ಸ್ ಆಫ್ ನಂಬರ್ಸ್ ಯಾವಾಗ ಬರುತ್ತೆ ಅಂತ ಗೊತ್ತಿರುತ್ತಲ್ಲ. ನ್ಯಾಚುರಲ್ ನಂಬರ್, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಕರೆಕ್ಟ್. ನ್ಯಾಚುರಲ್ ನಂಬರ್ಸ್ ಯಾವ್ದಿಂದ ಡಿನೋಟ್ ಮಾಡ್ತೀವಿ? ಎನ್ ಅಂತ ನಾವು ನೋಡ್ತೀವಿ. ಓಕೆ, ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು ತಿಳ್ಕೊಳ್ಳೋಣ ಫಸ್ಟ್. ಓಕೆ, ಕೌಂಟಿಂಗ್ ನಂಬರ್ಸ್ಗಳೆಲ್ಲ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಕೌಂಟಿಂಗ್ ನಂಬರ್ಸ್ ಯಾವಾಗ ಬರ್ತೇವೆ? 1 2 3 4 5 6 ಲೈಕ್ ದಟ್. ನಾವು ಏನೇನು ಕೌಂಟ್ ಮಾಡ್ಬೋದು ಅವಕ್ಕೆಲ್ಲ ಏನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೌಂಟ್ ಮಾಡೋ ಥಿಂಗ್ಸ್ ಎಲ್ಲ ನಾವು ನ್ಯಾಚುರಲ್ ನಂಬರ್ಸ್ ಯೂಸ್ ಮಾಡ್ತೀವಿ. 1 2 3 4 5 6 ಲೈಕ್ ದಟ್, 7 8 9 ಕಂಟಿನ್ಯೂ ಬರ್ತಾನೆ ಇರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಯಾ, ಅರ್ಥ ಆಗ್ತಿದೆಯಲ್ವಾ? ಗುಡ್. ದೆನ್ ಹೋಲ್ ನಂಬರ್ ಮೀನ್ಸ್ ವಾಟ್? ಹೋಲ್ ನಂಬರ್ ಅಂದ್ರೆ ಅದು ಬರುತ್ತೆ ನಿಮಗೆ. ಹೋಲ್ ನಂಬರ್ ನಾವು W ಇಂದ ಇಂಡಿಕೇಟ್ ಮಾಡ್ತೀವಿ. ಓಕೆ, ಹೋಲ್ ನಂಬರ್ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಇದೆಯಲ್ಲ, ಕೌಂಟಿಂಗ್ ನಂಬರ್ಸ್ ಇದೆಯಲ್ಲ, ಅದಕ್ಕೆ 0 ಇನ್ಕ್ಲೂಡ್ ಮಾಡೋದಷ್ಟೇ. ಏನ್ ಹೇಳಿ? 0 ಇನ್ಕ್ಲೂಡ್ ಮಾಡಿದ್ರೆ ದಟ್ ಇಸ್ ಹೋಲ್ ನಂಬರ್. ಹೇಗೆ ಎಕ್ಸಾಂಪಲ್? ವಾಟ್ ಇಸ್ ದಟ್? 0 1 2 3 4 5 6 ಲೈಕ್ ದಟ್. ಓಕೆ, ಓಕೆನಾ? ಗುಡ್. ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ. 0 ಇನ್ಕ್ಲೂಡ್ ಮಾಡಿದ್ರೆ ನಾವೇನಾಗುತ್ತೆ? ನ್ಯಾಚುರಲ್ ನಂಬರ್ಗೆ 0 ಇನ್ಕ್ಲೂಡ್ ಮಾಡಿದ್ರೆ ಹೋಲ್ ನಂಬರ್ ಆಗುತ್ತೆ. ಆಸ್ ಇಟ್ ಈಸ್. ಇಂಟಿಜರ್ ಅಂದ್ರೆ ಏನು ಬರುತ್ತೆ ನಿಮಗೆ? ಇಂಟಿಜರ್ಸ್ ಗೊತ್ತಲ್ಲ ನಿಮಗೆ? ಇಂಟಿಜರ್ಸ್ ಅನ್ನು ನಾವು Z ಇಂದ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದಕ್ಕೆ ಈಗ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸ್ ಇದೆಯಲ್ಲ, ಬೋತ್ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸ್ ಇದೆಯಲ್ಲ, ಇದಕ್ಕೆ ನೆಗೆಟಿವ್ ನಂಬರ್ಸ್ ಅನ್ನು ನಾವು ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ ಇಂಟಿಜರ್. ಏನ್ ಹೇಳಿ? ನ್ಯಾಚುರಲ್ ನಂಬರ್ ಮತ್ತು ಹೋಲ್ ನಂಬರ್ಗೆ ನೆಗೆಟಿವ್ ನಂಬರ್ ಇನ್ಕ್ಲೂಡ್ ಮಾಡಿದ್ರೆ ನಾವೇನಾಗುತ್ತೆ? ದಟ್ ಈಸ್ ಇಂಟಿಜರ್. ಓಕೆ, ಹೇಗೆ ನೆಗೆಟಿವ್ ನಂಬರ್ಸ್ ಹೇಗೆ ಬರುತ್ತೆ ನಿಮಗೆ? -1 -2 -3 -4 ಆಸ್ ಇಟ್. ಸೊ ಈ ತರ. ಹಾಗಾದ್ರೆ ಈ ನಂಬರ್ ಇರುತ್ತೆ 0 1 2 3 4 5 6. ಏನ್ ಹೇಳಿ? ನ್ಯಾಚುರಲ್ ನಂಬರ್ ಮತ್ತು ಹೋಲ್ ನಂಬರ್ಗೆ ನೆಗೆಟಿವ್ ನಂಬರ್ ಇನ್ಕ್ಲೂಡ್ ಮಾಡಿದ್ರೆ ಏನಾಗುತ್ತೆ? ಅದು ಇಂಟಿಜರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು ಅನ್ಸುತ್ತಲ್ವಾ? ಇಂಟಿಜರ್ಸ್ ಅಂದ್ರೆ ಅರ್ಥ ಆಯ್ತು. ಸರ್, ಹಾಗಾದ್ರೆ ನೆಗೆಟಿವ್ ನಂಬರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಹೇಳಿ, ಎಲ್ಲಿ ಯೂಸ್ ಮಾಡ್ತೀವಿ ನಾವು ನೆಗೆಟಿವ್ ನಂಬರ್ಸ್? ನೆಗೆಟಿವ್ ನಂಬರ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಯಾ, ಟೆಂಪರೇಚರ್ ಮೆಜರ್ ಯೂಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಟು ಟೆಂಪರೇಚರ್ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಕರೆಕ್ಟ್. ಆಪೋಸಿಟ್ ಡೈರೆಕ್ಷನ್ ಹೇಳ್ಬೇಕು ಅಂದ್ರೆ ಯೂಸ್ ಮಾಡ್ತೀವಿ. ಕರೆಕ್ಟ್. ಪ್ರಾಫಿಟ್ ಲಾಸ್ ಅಲ್ಲಿ ಲಾಸ್ ಹೇಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಇನ್ನು ಮೆನಿ ಟೈಪ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಷ್ಟು ಬೇಸಿಕ್ ಆಗಿ. ಓಕೆನಾ? ಓಕೆ ಸರ್, ಓಕೆ. ಇನ್ನು ಲೈನ್ ಅರೇಂಜ್ಮೆಂಟ್ ಅಲ್ಲಿ ನಾವು ನಂಬರ್ಸ್ ಹೇಗೆ ಯೂಸ್ ಮಾಡ್ತೀವಿ ನೋಡೋಣ. ಓಕೆ, ದಿಸ್ ಇಸ್ ಲೈನ್, ಲೈಕ್ ದಟ್. ಲೈನ್ ಇದೆ, ಇಲ್ಲಿ 0 ಅಂತ ನಾವು ಕೌಂಟ್ ಮಾಡ್ತೀವಿ. 0 ಅಂತ ಬರೀತೀವಿ. 1 2 3 4 ಲೈಕ್ ದಟ್ ಲೈನ್. ಇಲ್ಲಿ ಏನಾಗುತ್ತೆ ನಿಮಗೆ? -1 -2 -3 ಲೈಕ್ ದಟ್. ಕಂಟಿನ್ಯೂ ಆಗ್ತಾ ಇದೆ. ಓಕೆ, 0 ಈಸ್ ನಾಟ್ ಪಾಸಿಟಿವ್ ಆರ್ ನೆಗೆಟಿವ್. ಅದು ನೆಗೆಟಿವ್ ಇರಲ್ಲ, ಪಾಸಿಟಿವ್ ಇರಲ್ಲ. ಓಕೆ, ನೈದರ್ ಪಾಸಿಟಿವ್ ನ ನೆಗೆಟಿವ್. 0 ಇದು ಬಂತು ಅಂದ್ರೆ ನಿಮಗೆ ಪಾಸಿಟಿವ್, ದಿಸ್ ಈಸ್ ನೆಗೆಟಿವ್. ಕರೆಕ್ಟ್ ಅಲ್ವಾ? ಪಾಸಿಟಿವ್ ನಂಬರ್ಸ್ ಎಲ್ಲ ಬಿಗ್ಗರ್ ನಂಬರ್ ಆಗಿದೆ. ಕರೆಕ್ಟ್. ಮೀನ್ಸ್ ಬಿಗ್ಗರ್ ನಂಬರ್ಸ್. ಇದು ಸ್ಮಾಲ್ ಕಂಪೇರ್ ಟು ಪಾಸಿಟಿವ್ ನಂಬರ್. ಕಂಪೇರ್ ಮಾಡಿ ನೆಗೆಟಿವ್ ನಂಬರ್ ಸ್ಮಾಲರ್ ಆಗಿದೆ. ಕರೆಕ್ಟ್. ಏನಾಗಿರುತ್ತೆ? ಸ್ಮಾಲರ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಇಷ್ಟು ಗೊತ್ತಾಯ್ತು. ಓಕೆ, ಗುಡ್. ನೆಕ್ಸ್ಟ್ ಯಾವ್ದು ನೋಡೋಣ ಅಂದ್ರೆ ನಾವು ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ಸ್ ನೀವು ಕೇಳಿರ್ಬೋದು ಅನ್ಸುತ್ತೆ. ಯಾ, ಗುಡ್. ನೆಕ್ಸ್ಟ್ ಟೈಪ್ಸ್ ಆಫ್ ರ್ಯಾಷನಲ್ ನಂಬರ್. ಫಸ್ಟ್ ರ್ಯಾಷನಲ್ ನಂಬರ್ಸ್ ನೋಡೋ. ರ್ಯಾಷನಲ್ ನಂಬರ್ಸ್ ಹೇಳಿ, ನಿಮ್ಗೆ ಗೊತ್ತಿರುತ್ತಲ್ಲ. ಇಟ್ಸ್ ಫಾರ್ಮ್
ಪಿ ಬೈ ಕ್ಯೂ ಫಾರ್ಮಲ್ಲಿ ಇರಬೇಕು. ಏನು ಹೇಳಿ, ಇದು ಯಾವ್ದ್ರಲ್ಲಿ ಇರುತ್ತೆ, ಪಿ ಬೈ ಕ್ಯೂ ಫಾರ್ಮಲ್ಲಿ ಇರುತ್ತೆ. ಕ್ಯೂ ಇದೆಯಲ್ಲ, ನಾಟ್ ಈಸ್ ಈಕ್ವಲ್ ಟು 0, ಕ್ಯೂ ಮಾತ್ರ 0 ಇರಬೇಕು. ಓಕೆ, ಅದಾಯ್ತಾ? ಈಗ 1/0 ಅಂತ ಇರಬಾರ್ದು, ಅರ್ಥ ಮಾಡ್ಕೊಳ್ಳಿ. 3/0 ಅಂತ ಇರಬಾರ್ದು, ಮೀನ್ಸ್ 0 ಇರಬಾರ್ದು. 1/2 ಅಂತ ಇರ್ಬೋದು, ಆ ಥರ ಇರ್ಬೋದು. ಓಕೆ, ಬಟ್ ದಿಸ್ ಈಸ್ ಓಕೆ, ಇದು ಇರ್ಬಾರ್ದು. ಅರ್ಥ ಆಯ್ತಾ? ಪಿ ಕ್ಯೂ ನಾಟ್ ಈಸ್ ಈಕ್ವಲ್ ಟು 0 ಆಗಿರಬಾರ್ದು. ಅದಕ್ಕೆ ನಾವೇನಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ರ್ಯಾಷನಲ್ ನಂಬರ್ಸ್ ಯಾವ ಬರ್ತವೆ? ಟೈಪ್ಸ್ ಆಫ್ ರ್ಯಾಷನಲ್ ನಂಬರ್ಸ್ ಅಲ್ಲಿ ಟರ್ಮಿನೇಟಿಂಗ್ ಡೆಸಿಮಲ್ ಅಂಡ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್. ಏನ್ ಹೇಳಿ, ಏನ್ ಹೇಳಿ, ಟರ್ಮಿನೇಟಿಂಗ್ ಡೆಸಿಮಲ್, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್, ಏನು ಹೇಳಿ, ರಿಪೀಟಿಂಗ್ ಡೆಸಿಮಲ್. ಓಕೆ, 2 ಟೈಪ್ಸ್ ಬರುತ್ತೆ, ಟರ್ಮಿನೇಟಿಂಗ್ ಡೆಸಿಮಲ್, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್. ಸರ್, ಟರ್ಮಿನೇಟಿಂಗ್ ಡೆಸಿಮಲ್ ಅಂದ್ರೆ ಏನು ಹಾಗಾದ್ರೆ? ಹಾಗಾದ್ರೆ ಮೀನ್ಸ್ 0.5 ಇಲ್ಲಿ ಸ್ಟಾಪ್ ಆಗುತ್ತೆ. ಓಕೆ, 0.25 ಓಕೆ, ಇಲ್ಲಿ ಸ್ಟಾಪ್ ಆಗೋದಕ್ಕೆ ದಟ್ ಇಸ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನು? 0.3333. ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್, ಈ ಕಂಟಿನ್ಯೂ ಆಗ್ತಾನೆ ಇರುತ್ತೆ, 3 ಕಂಟಿನ್ಯೂ ಬರ್ತಾನೆ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್. ಅಂದ್ರೆ ಸ್ಟಾಪ್ ಆಗಲ್ಲ, ಇದು ಸ್ಟಾಪ್ ಆಗುತ್ತೆ, ಇದು ಸ್ಟಾಪ್ ಆಗಲ್ಲ. ರ್ಯಾಷನಲ್ ನಂಬರ್ಸ್ ಅಲ್ಲಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರಬೇಕು. ಕ್ಯೂ ಇಸ್ ಈಕ್ವಲ್ ಟು ನಾಟ್ 0 ಇರಬಾರ್ದು. ಅದರ 2 ಟೈಪ್ಸ್ ಬರುತ್ತೆ. ಯಾವ್ದು ಬರುತ್ತೆ? ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಬರುತ್ತೆ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ಸ್ ಅಂತ ಬರುತ್ತೆ. ಇಷ್ಟ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ಏನು ಬರುತ್ತೆ ಎಕ್ಸಾಂಪಲ್ಸ್? 1/2 ಆಗಿರ್ಬೋದು, 3/4 ಆಗಿರ್ಬೋದು, 1/3 ಆಗಿರ್ಬೋದು, 2/3 ಆಗಿರ್ಬೋದು, 2/7 ಅಂತ ಮಕ್ಕಳಿ. ಈ ತರ ಬರೋದಕ್ಕೆ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಕರೆಕ್ಟ್? ಓಕೆ, ರ್ಯಾಷನಲ್ ನಂಬರ್ಸ್ ಅಂದ್ರೆ ಅರ್ಥ ಆಯ್ತು. ಸೇಮ್ ಆಸ್ ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ನೋಡೋಣ. ಸರ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್, ಹಾಗಾದ್ರೆ ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ರ್ಯಾಷನಲ್ ನಂಬರ್ಸ್ಗೆ ಅಪೋಸ್. ಇದೇನಾಗಿರ್ಬೇಕು? ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರಬಾರ್ದು. ಕೆನಾಟ್ ಬಿ ರಿಟರ್ನ್ ಇನ್ ಪಿ ಬೈ ಕ್ಯೂ ಫಾರ್ಮ್, ಅಂದ್ರೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರಬಾರ್ದು. ಓಕೆನಾ? ಅದಕ್ಕೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಆದ್ರೆ ಇದರಲ್ಲಿ ಡೆಸಿಮಲ್ ಬರುತ್ತಲ್ಲ ನಿಮಗೆ, ಡೆಸಿಮಲ್ ನೆವರ್ ಎಂಡ್, ಎಂಡೇ ಆಗಲ್ಲ. ಡೆಸಿಮಲ್ ಕಂಟಿನ್ಯೂ ಬರ್ತಾನೆ ಇರುತ್ತೆ. ಏನ್ ಹೇಳಿ? ನೆವರ್ ಎಂಡ್ ಆಗಲ್ಲ. ಓಕೆ, ನೆವರ್ ರಿಪೀಟ್. ನೆವರ್ ಎಂಡ್ ಅಂಡ್ ನೆವರ್ ರಿಪೀಟ್. ಅದು ಎಂಡೇ ಆಗಲ್ಲ ಮತ್ತೆ ರಿಪೀಟ್ ನೂ ಆಗಲ್ಲ. ಎಕ್ಸಾಂಪಲ್ಸ್ ಏನ್ ಬರುತ್ತೆ ನಿಮಗೆ? ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಏನ್ ಬರುತ್ತೆ ನಿಮಗೆ? ನಿಮ್ಗೆ ಗೊತ್ತ, ನಾನು ಇನ್ನೇನು ನೆವರ್ ಎಂಡೇ ಆಗಲ್ಲ ಅಂತ ಹೇಳ್ತೇವೆ ನಾವು ಅಲ್ವಾ? 3.141592 ಲೈಕ್ ದಟ್. ಈ ನಂಬರ್ ರಿಪೀಟ್ ಆಗಲ್ಲ. ಇದು 1415922636 ಸಮಥಿಂಗ್ ಏನೇನೋ ಹೋಗ್ತಾ ಇರುತ್ತದು, ಬಟ್ ಅದು ರಿಪೀಟ್ ಆಗಲ್ಲ. ಓಕೆ, ಮತ್ತೆ ಎಂಡೂ ಆಗಲ್ಲ. ಅದಕ್ಕೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಇರ್ರ್ಯಾಷನಲ್. ಹಾಗಾದ್ರೆ ಸರ್, ಇರ್ರ್ಯಾಷನಲ್ ನಂಬರ್ಸ್ ಯಾವಾಗ ಬರ್ತವೆ ನಿಮಗೆ? ಸ್ಕ್ವೇರ್ ರೂಟ್ 2, ಸ್ಕ್ವೇರ್ ರೂಟ್ 3, ಓಕೆ, ಪೈ, ಇವೆಲ್ಲ ಇರ್ರ್ಯಾಷನಲ್ ನಂಬರ್ಸ್. ಅರ್ಥ ಆಯ್ತಲ್ಲ ನಿಮಗೆ? ಏನೇನು ಅರ್ಥ ಆಯ್ತು? ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಹೇಳ್ಕೊಟ್ಟೆ, ಹೋಲ್ ನಂಬರ್ಸ್ ಹೇಳ್ಕೊಟ್ಟೆ. ಓಕೆ, ಅಂಡ್ ಆಮೇಲೆ ಅದು ಹೇಳ್ಕೊಟ್ಟೆ.
ನ್ಯಾಚುರಲ್ ನಂಬರ್ಸ್ ಹೇಳ್ಕೊಟ್ಟೆ, ಓಲ್ ನಂಬರ್ಸ್ ಹೇಳ್ಕೊಟ್ಟೆ, ಇಂಟೀಜರ್ಸ್ ಹೇಳ್ಕೊಟ್ಟೆ, ರ್ಯಾಷನಲ್ ನಂಬರ್ಸ್ ಹೇಳ್ಕೊಟ್ಟೆ, ಇರ್ರ್ಯಾಷನಲ್ ನಂಬರ್ಸ್ ಹೇಳ್ಕೊಟ್ಟೆ. ಸರ್ ಇಷ್ಟು ಟೈಪ್ಸ್ ಇದೆಯಲ್ಲ, ಇಷ್ಟು ಟೈಪ್ಸ್ ನಾವು ಏನಂತ ಕರಿತೀವಿ? ದಿಸ್ ಆರ್ ಎಕ್ಸಾಂಪಲ್ ನೋಡಿ, ನಾವೇನೇನು ಕಲ್ತೋ ಇವಾಗ? ಏನೇನು ಕಲ್ತು? ನ್ಯಾಚುರಲ್ ನಂಬರ್, ಓಕೆ, ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟಿಜರ್, ಓಕೆ, ನೆಕ್ಸ್ಟ್ ರ್ಯಾಷನಲ್, ಇರ್ರ್ಯಾಷನಲ್. ಈ ನಂಬರ್ ಕಡೆ ನಂಬರ್ ನೋಟ್ ಮಾಡಿ. ಓಕೆ, ಇಷ್ಟು ನಾವು ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ರಿಯಲ್ ನಂಬರ್ ಸಿಸ್ಟಮ್. ಓಕೆ, ಇಷ್ಟು ನಾವೇನಂತ ಕರಿತೀವಿ? ರಿಯಲ್ ನಂಬರ್ ಸಿಸ್ಟಮ್. ಇಲ್ಲಿ ನಿಮ್ಗೆ ಏನ್ ಬಂತು? ನ್ಯಾಚುರಲ್ ನಂಬರ್ಗೆ 0 ಆಡ್ ಮಾಡಿದ್ರೆ ಓಲ್ ನಂಬರ್ ಬರುತ್ತೆ, ಓಲ್ ನಂಬರ್ಗೆ ನೆಗೆಟಿವ್ ನಂಬರ್ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಇಂಟಿಜರ್ಸ್ ಬರುತ್ತೆ. ಇಂಟಿಜರ್ಸ್ ಇದೆಲ್ಲ ನಿಮಗೆ P/Q ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ದಟ್ ಇಸ್ ರ್ಯಾಷನಲ್ ನಂಬರ್ಸ್. ಓಕೆ, ಇದೆಲ್ಲ ಒಂದು ಫಾರ್ಮೆಟ್ ಅಲ್ಲಿ ಬರುತ್ತೆ. ಓಕೆ, ಇರ್ರ್ಯಾಷನಲ್ ನಂಬರ್ಸ್ ನಮ್ಗೆ ರಿಪೀಟ್ ಆಗಲ್ಲ, P/Q ಫಾರ್ಮ್ ಅಲ್ಲಿ ಇರಲ್ಲ, ಇದು ಸಪ್ರೇಟ್ ಆಗಿ ಬರುತ್ತೆ. ಓಕೆ, ಬಟ್ ಇಷ್ಟು ನಾವೇನಂತೀವಿ? ಓಕೆ, ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಅರ್ಥ ಆಗಿದೆ ಅಲ್ವಾ? ದಿಸ್ ಇಸ್ ನಂಬರ್ ಸಿಸ್ಟಮ್ ಬಗ್ಗೆ ಇಷ್ಟು ಗೊತ್ತಿರ್ಬೇಕು. ನೀವು ಯಾವುದೇ ಸ್ಕೂಲ್ಗೆ ಓದ್ತಿರ್ಬೋದು, ಮ್ಯಾಥ್ಸ್ ಕ್ಲಾಸ್ಗೆ ಹೋಗ್ತಿದ್ರೆ ಇಷ್ಟು ಗೊತ್ತಿತ್ತು ಅಂದ್ರೆ ನಿಮ್ಗೆ ಮ್ಯಾಥ್ಸ್ ಸ್ಪೀಡ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಾವು ಇದೊಂದು ಗ್ರಾಫ್ ಮೀನ್ಸ್ ಮ್ಯಾಪಲ್ಲಿ ಹೆಂಗ್ ಬರಿಬೋದು ಅಂದ್ರೆ, ನ್ಯಾಚುರಲ್ ನಂಬರ್ 0 ಸೇರ್ಸೋದಲ್ವಾ? ನ್ಯಾಚುರಲ್ ನಂಬರ್ಗೆ ಒಂದು ಇದಂತ ಕರಿತೀರ. ಗುಡ್. ನ್ಯಾಚುರಲ್ ನಂಬರ್ಗೆ ಓಲ್ ನಂಬರ್ ಹಾಕಿದ್ರೆ 0 ಸೇರಿಸಿದ್ರೆ ಓಲ್ ನಂಬರ್ ಆಗುತ್ತೆ. ಕರೆಕ್ಟ್. ಇಂಟಿಜರ್ಸ್ ಇವು ಹೇಳ್ಕೊಂಡು ನಾವು ನೆಗೆಟಿವ್ ನಂಬರ್ ಸೇರಿಸಿದ್ರೆ ಇಂಟಿಜರ್ಸ್ ಆಗುತ್ತೆ. ಕರೆಕ್ಟ್. ಓಕೆ, ರ್ಯಾಷನಲ್ ನಂಬರ್ಸ್ ಈ ನಂಬರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು P/Q ಫಾರ್ಮ್ ಅಲ್ಲಿ ಬರೋದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಬರುತ್ತೆ. ಕರೆಕ್ಟ್. ಬಟ್ ಇರ್ರ್ಯಾಷನಲ್ ನಂಬರ್ಸ್ ಇದೆಯಲ್ಲ ಅದು ಡಿಫ್ರೆಂಟ್. ಅದು ಇಲ್ಲಿ ಎಲ್ಲೂ ಬರಲ್ಲ, P/Q ಫಾರ್ಮ್ ಅಲ್ಲಿ ಇರಲ್ಲ, ರಿಪೀಟ್ ಆಗಲ್ಲ, ಏನೂ ಆಗಲ್ಲ. ಸೊ ಇರ್ರ್ಯಾಷನಲ್ ನಂಬರ್ಸ್ ಇಲ್ಲಿ ಬರೋದು. ಇಷ್ಟು ನಾವೇನಂತ ಕರಿತೀವಿ? ರಿಯಲ್ ನಂಬರ್. ಓಕೆ, ದಿಸ್ ಈಸ್ ರಿಯಲ್ ನಂಬರ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆ, ಅರ್ಥ ಆಯ್ತಲ್ಲ? ಇನ್ನೂ ಆ ನಂಬರ್ಸ್ ಅಲ್ಲಿ ತುಂಬಾ ಮೆಥಡ್ಸ್ ಇದೆ, ನೋಡುವ. ಇವಾಗಾದ್ರೆ ಈವನ್ ಆ್ಯಂಡ್ ಆಡ್ ನಂಬರ್ಸ್ ಕೇಳಿದ್ರಲ್ವಾ? ಇವನ್ ನಂಬರ್ಸ್ ಅಂದ್ರೇನು, ಆಡ್ ನಂಬರ್ಸ್ ಅಂದ್ರೇನು? ಹಾಗಾದ್ರೆ ಹೇಳಿ, ಇವನ್ ನಂಬರ್ಸ್ ಅಂದ್ರೇನು, ಆಡ್ ನಂಬರ್ಸ್ ಅಂದ್ರೇನು? ಇವನ್ ನಂಬರ್ ಅಂದ್ರೆ ಟೂ ಇಂದ ಡಿವೈಡ್ ಆಗುತ್ತೆ. ಯಾವ್ಯಾವ ನಂಬರ್ಸು 2 ಇಂದ ಡಿವೈಡ್ ಆಗುತ್ತೆ ಅದಕ್ಕೆಲ್ಲ ಇವನ್ ನಂಬರ್ಸ್ ಅಂತ ಕರಿತೀವಿ. ನಂಬರ್ಸ್ ಅಂದ್ರೆ ಬರುತ್ತೆ 1 2 3 4 5 6 7 8 ಕಂಟಿನ್ಯೂ ಬರ್ತಾನೆ ಇರುತ್ತೆ. ಓಕೆ, 0 ಆಲ್ಸೋ ಓಲ್ ನಂಬರ್ ಅಂತ ಕರೆದ್ರೆ 0 ಅನ್ಕೊಳ್ಬೇಕು. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 ಇಂದ ಸ್ಟಾರ್ಟ್ ಮಾಡಬೇಕು. ಇಂಟಿಜರ್ಸ್ ಅಂದ್ರೆ ನೆಗೆಟಿವ್ ಬರುತ್ತೆ, ಎಲ್ಲಾನು ರಿಪೀಟ್ ಆಗುತ್ತೆ ಆಗಿದೆ. ಓಕೆ, ಇವನ್ ಅಂದ್ರೆ 2 ಇಂದ ಡಿವೈಡ್ ಆಗುತ್ತೆ, ಇವನ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವ ಸರ್ ಎಕ್ಸಾಂಪಲ್ ಇವನ್ ನಂಬರ್ಸ್ ಯಾವ್ಯಾವ ಸರ್? ಹಾಗಾದ್ರೆ 2 4 6 ಗುಡ್ 8 ಯಾಸ್, ದಿಸ್ ಇಸ್ ಇವನ್ ನಂಬರ್ಸ್. ಹಾಗಾದ್ರೆ ಆಡ್ ನಂಬರ್ಸ್ ಅಂದ್ರೆ ಏನು? ನಂಬರ್ಸು 2 ಇಂದ ಡಿವೈಡ್ ಆಗಲ್ವಲ್ಲ, ಅವಕ್ಕೆ ನಾವು ಆಡ್ ನಂಬರ್ಸ್ ಅಂತ ಕರಿತೀವಿ. ಏನು ಹೇಳಿ? 2 ಇಂದ ಆಡ್ ಡಿವೈಡಿಂಗ್
ಕೆನಾಟ್ ಬಿ ಡಿವೈಡ್ ಆಗಲ್ಲ, 2 ಇಂದ ಡಿವೈಡ್ ಆಗಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು, ಆಡ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಆಡ್ ನಂಬರ್ಸ್ ಯಾವ ಬರ್ತವೆ ಸರ್? ಇಲ್ಲಿ ಯಾವ ನಾವು ಸೇರಿಸಿದ್ದು ಅದು ಬಿಟ್ಟು ಬರ್ತದೆ, ನಮ್ಗೆ ಏನಾಗುತ್ತೆ ಆಡ್ ನಂಬರ್ಸ್ ಬರುತ್ತೆ. ಎಕ್ಸಾಂಪಲ್ ಯಾವ್ಯಾವ ಬರ್ತವೆ? 1, 3, 5, 7, 9 ಲೈಕ್ ದಟ್. ದಿಸ್ ಇಸ್ ಆಡ್ ನಂಬರ್ಸ್. ಅರ್ಥ ಆಯ್ತಾ? ಇವನ್ ನಂಬರ್ಸ್ ಆಡ್ ನಂಬರ್ಸ್. ಇವನ್ ನಂಬರ್ ಆಡ್ ನಂಬರ್ ಈಸಿಯಾಗಿ ಫೈಂಡ್ ಮಾಡಂಗಿರ್ಬೇಕು. ದಿಸ್ ಇಸ್ ಇವನ್ ನಂಬರ್ ಆರ್ ದಿಸ್ ಇಸ್ ಆಡ್ ನಂಬರ್, ಅದು ನಿಮ್ಗೆ ಕೇಳಿದ ತಕ್ಷಣ ಇವನ್ ನಂಬರ್ ಆಡ್ ನಂಬರ್ ಅಂದ್ರೆ ಬಂದ್ಬಿಡ್ಬೇಕು. ಓಕೆ, ಯಾ. ದೆನ್ ಪ್ಲೇಸ್ ನಂಬರ್ ಅಂತ ಬರುತ್ತೆ, ಗೊತ್ತಾ ನಿಮಗೆ? ಪ್ಲೇಸ್ ವ್ಯಾಲ್ಯೂ ಅಂತ ಬರುತ್ತೆ, ನಂಬರ್ ಅಲ್ಲ, ಸಾರಿ. ಯಾ, ಪ್ಲೇಸ್ ವ್ಯಾಲ್ಯೂ ಅಂತ ಬರುತ್ತೆ. ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಸರ್, ಪ್ಲೇಸ್ ವ್ಯಾಲ್ಯೂ ಅಂದ್ರೇನು? ವ್ಯಾಲ್ಯೂ ಡಿಪೆಂಡಿಂಗ್ ಆನ್ ಪ್ಲೇಸ್ ಮೀನ್ಸ್ ಪೊಸಿಷನ್. ವ್ಯಾಲ್ಯೂ ಯಾವ ಪೊಸಿಷನ್ ಇರುತ್ತೆ ಅದ್ರ ಮೇಲೆ ವ್ಯಾಲ್ಯೂ ಇರುತ್ತೆ ಅದಕ್ಕೆ. 345 ಇದೆ ಅಂತ ನಂಬರ್ ತಗೊಳ್ಳಿ. 345ಗೆ ನಾವು ಅದು ಪೊಸಿಷನ್ ಮೇಲೆ ವ್ಯಾಲ್ಯೂ ಇರುತ್ತೆ, ಕರೆಕ್ಟ್? ಇದು 345 ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಹಾಗಾದ್ರೆ 3 ಅಂದ್ರೆ 300, ಕರೆಕ್ಟ್? 40, ದಿಸ್ ಇಸ್ 5 ಮೀನ್ಸ್ ಪೊಸಿಷನ್ ಮೇಲೆ ಅದು ವ್ಯಾಲ್ಯೂ ಇರುತ್ತೆ, ಕರೆಕ್ಟ್ ಅಲ್ವಾ? 300, 40 and this is 100 position. Okay, this is 100 positions, this is 10th positions, this is 1's position, ಕರೆಕ್ಟ್ ಅಲ್ವಾ? ಈಗ ಇದು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 5, 4, 3. ಸೊ ನಿಮ್ಗೆ ಏನಾಗುತ್ತೆ, ಪ್ಲೇಸ್ ವ್ಯಾಲ್ಯೂ ಹೆಂಗ್ ಫೈಂಡ್ ಮಾಡೋದು ಅಂತ ಗೊತ್ತಾಯ್ತು. ಇದೇ ತರ ಕ್ವಶನ್ ಕೇಳ್ತಾರೆ, 345 3 ಎಷ್ಟನೇ ಪೊಸಿಷನ್, ಏನ್ ಪೊಸಿಷನ್ ಅಂತ ಕೇಳಿದ್ರೆ 100 ಪೊಸಿಷನ್ ಅಂತ ಹೇಳ್ಬೋದು ನೀವು. 45 ಬಿಗ್ಗರ್ ನಂಬರ್ ಕೊಡ್ತೀವಿ ಅಂತ ಹೇಳಿ. ಈಗ 2, 3, 4, 5, 6 ಸಮಥಿಂಗ್ ಏನೋ ಇದೆ. ಓಕೆ, ಸೆವೆನ್. ಹಾಗಾದ್ರೆ ಸರ್ 2 ಪೊಸಿಷನ್ ಏನು ಸರ್ ಅಂತ ಕೇಳ್ಬೋದು. ಲ್ಯಾಕ್ ಏನ್ ಹೇಳಿ? ಲ್ಯಾಕ್ ಪೊಸಿಷನ್, 10,000 position, correct? This is 1000 position, this is 100 position, this is 10 position, this is 1 position. ಗೊತ್ತಿರ್ಬೇಕು ನಿಮಗೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ನಂಬರ್ಸ್ ಬಗ್ಗೆ. ಇಷ್ಟು ನಿಮಗೆ ಗೊತ್ತಿತ್ತು ಅಂದರೆ ಇಟ್ ವಿಲ್ ಹೆಲ್ಪ್ ಟು ಸಾಲ್ವ್ ದ ಈಸಿಲಿ ಆಲ್ ಟಾಪಿಕ್ಸ್ ಅಂಡ್ ಓಕೆ, ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇವಿಷ್ಟು ಬಗ್ಗೆ ನಂಬರ್ಸ್ ಬಗ್ಗೆ ನಿಮ್ಗೆ ತಿಳ್ಕೊಂಡೆ. ಇದು ನಿಮಗೆ ರೈಟಿಂಗ್ ನೋಟ್ಸ್ ಆ್ಯಂಡ್ PDF ನೋಟ್ಸ್ ಎಲ್ಲ ನನ್ನ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಡೈಲಿ ರಿವೈಸ್ ಮಾಡಲೇಬೇಕು, ಇಲ್ಲ ಅಟ್ಲೀಸ್ಟ್ ವೀಕ್ ಒಂದ್ಸರಿ ರಿವೈಸ್ ಮಾಡಿದರೆ ಇಟ್ ವಿಲ್ ಹೆಲ್ಪ್. ಓಕೆ, ಗೊತ್ತಾಯ್ತಲ್ವಾ? ಅದೇ ಥರ ನನ್ನ PDF ನೋಟ್ಸಲ್ಲಿ ನೋಟ್ಸ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ, ನಂಬರ್ಸ್ ಅಂದ್ರೇನು, ಅದ್ರ ಹೇಗೆ ಎಕ್ಸಾಂಪಲ್ಸು. ಓಕೆ, ನಂಬರ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ನೆಕ್ಸ್ಟ್ 0 ನಂಬರ್ಸ್ ಅಲ್ವಾ, ಏನಿಗೆ 0 ನಂಬರ್ಸ್ ಅಲ್ವಾ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟ್? ದೆನ್ ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ಹೇಳಿದ್ದೀನಿ ನಾನು. ಓಕೆ, ಅದರದ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈವನ್ ಆ್ಯಂಡ್ ಆಡ್ ನಂಬರ್ಸ್ ಅಂದ್ರೇನು. ಓಕೆ, ಪ್ಲೇಸ್ ವ್ಯಾಲ್ಯೂ ಹೇಗೆ ನಾವು ಫೈಂಡ್ ಮಾಡೋದು. ಓಕೆ, ರಿಯಲ್ ನಂಬರ್ ಸಿಸ್ಟಮಲ್ಲಿ ನಾವು ರ್ಯಾಷನ್ ನಂಬರ್ಸ್, ಇರ್ಯಾಷನ್ ನಂಬರ್ಸ್ ಅಂತ ಟೈಪ್ಸ್ ಇರುತ್ತೆ. ರ್ಯಾಷನ್ ನಂಬರ್ಸ್ ಅಂದ್ರೇನು, ಇರ್ಯಾಷನ್ ನಂಬರ್ಸ್ ಅಂದ್ರೇನು. ಓಕೆ, ದಟ್ ಈಸ್ ಹೇಗೆ ರ್ಯಾಷನ್ ನಂಬರ್ಸ್, ಇರ್ಯಾಷನ್ ನಂಬರ್ ಹೇಗೆ ಅಸೈನ್ ಮಾಡಿದ್ದು, ಹೇಗಿತ್ತು ಅಂತ ನಾವು ಇದು ಡಯಾಗ್ರಾಮ್ ನೋಡಿ ಓದ್ಕೋಬಹುದು. ಓಕೆ, ದಿಸ್ ಇಮೇಜಿನರಿ ನಂಬರ್ ಅಂದ್ರೆ ಏನು ನೋಡೋಣ. ಓಕೆ, ಏನು ಹೇಳಿ? ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ನೋಡಿ. ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಓಕೆ, ಅದೇ ಅದು ರಿಯಲ್ ನಂಬರ್ ಅಂತ ಒಂದು ಬರುತ್ತೆ. ಏನು ಹೇಳಿ? ರಿಯಲ್ ನಂಬರ್ ಅಂಡ್ ಇಮೇಜಿನರಿ ನಂಬರ್. ಫಸ್ಟ್ ನಾವು ರಿಯಲ್ ನಂಬರ್ ಅಂದ್ರೆ ಇಷ್ಟೊತ್ತಲ್ಲಿ ನಾವು ರಿಯಲ್ ನಂಬರ್ ಅಂದ್ರೆ ಏನಂತ ತಿಳ್ಕೊಂತೀವಿ, ಕರೆಕ್ಟ್ ಅಲ್ವಾ? ನಾವು ರಿಯಲ್ ನಂಬರ್ ಅಂದ್ರೇನು, ಹೇಗೆ ಯೂಸ್ ಮಾಡ್ತೀವಿ ಎಲ್ಲಾನು ನಾವು ತಿಳ್ಕೊಂಡು. ರಿಯಲ್ ನಂಬರ್ ಅಂದ್ರೇನು? ರಿಯಲ್ ನಂಬರ್ ಅಂದ್ರೆ ನಾರ್ಮಲ್ ನಂಬರ್. ಓಕೆ, ದಿಸ್ ಇಸ್ ಎ ನಾರ್ಮಲ್ ನಂಬರ್ ಯೂಸ್ಡ್ ಇನ್ ಡೈಲಿ ಲೈಫ್. ಡೈಲಿ ಲೈಫಲ್ಲಿ ಯೂಸ್ ಮಾಡೋದಕ್ಕೆ ರಿಯಲ್ ನಂಬರ್ ಅಂತ ಕರಿತೀವಿ, ಕರೆಕ್ಟ್? ಹೇಗೆ ಎಕ್ಸಾಂಪಲ್ಸ್ ಏನು ಬರುತ್ತೆ ನಿಮಗೆ? 1, 5, -3, 0,
5 ಲೈಕ್ ದಟ್. ಕರೆಕ್ಟ್, ಗೊತ್ತಾಯ್ತಲ್ಲ? ಇದು ನೀವು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಕರೀತೀವಿ. ಮತ್ತೆ ಲೈನ್ ನಂಬರ್ ಲೈನ್ಸ್ ಅಲ್ಲಿ ಫಾರ್ಮ್ ಮಾಡ್ಬೋದು. ಕರೆಕ್ಟ್, ಡ್ರಾ ಮಾಡೋದು, ಅದಕ್ಕೆ ರಿಯಲ್ ನಂಬರ್. ಆದ್ರೆ ಇಮೇಜಿನರಿ ನಂಬರ್ ಅಂದ್ರೆ ಏನು? ಇಮೇಜಿನರಿ ನಂಬರ್ ಅಂದ್ರೇನು ಅಂತ ತಿಳ್ಕೊಬೇಕಲ್ಲ. ಅದಂದ್ರೇನು? ಇಮೇಜಿನರಿ ನಂಬರ್ ಅಂದ್ರೆ ಏನು ಅಂತ? ಎಸ್, ಇಮೇಜಿನರಿ ನಂಬರ್ ಅಂದ್ರೆ ಏನು? ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಕ್ವೇರ್ ರೂಟ್ 4 ಏನಂತ ಬರೀತೀರಾ? 2 ಅಂತ ಬರೀತೀರಾ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಓಕೆ, ಅದೇ ತರ ಮೈನಸ್ ಸ್ಕ್ವೇರ್ ರೂಟ್ 4 ಇತ್ತು ಅಂದ್ರೆ ಹೇಗೆ ಬರೀತೀರಾ? ಮೈನಸ್ ಟು ಅರಂಗ್ ಇಲ್ಲಿ ನಾವೇನ್ ಬರ್ತೀವಿ? 2 ಇಂಟು 2 ಅಂದ್ರೆ ಏನಾಗುತ್ತೆ? 2 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ 2 ಅಂತಲೂ ಬರಿಬಹುದು. ಕರೆಕ್ಟ್, ಸ್ಕ್ವೇರ್ ರೂಟ್ 4 ಅಂದ್ರೆ 2 ಅಂತ ಬರುತ್ತೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಅಲ್ವಾ? ಸ್ಕ್ವೇರ್ ರೂಟ್ 2 ಅಂದ್ರೆ 2 ಇಂಟು 2 ಅಂತ ಬರ್ಕೈತೆ. 2 ಅಂದ್ರೆ ಸ್ಕ್ವೇರ್ ರೂಟ್ 4 ಏನಾಗಿರುತ್ತೆ? ಆನ್ಸರ್ 2 ಆಗಿರುತ್ತೆ ಅಲ್ವಾ? ಅದೇ ತರ ಮೈನಸ್ 4 ಇತ್ತು ಅಂದ್ರೆ ಹೌ ಟು ರೈಟ್? ಡಿಫಿಕಲ್ಟ್ ಆಗುತ್ತೆ ಬರೆಯೋದು, ಸಿಂಪ್ಲಿಫೈ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಇಮೇಜಿನರಿ ನಂಬರ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? -4 ಅಂತ ಬಂತು, ಸ್ಕ್ವೇರ್ ರೂಟ್ ಆಫ್ -4 ಅಂತ ಬಂತು. ಇದಕ್ಕೆ ನೀವೇನ್ ಮಾಡ್ತೀರಾ? ಅಬ್ಸರ್ವ್ ಮಾಡಿ. ಏನ್ ಮಾಡ್ತೀರಾ? ಸ್ಕ್ವೇರ್ ರೂಟ್ 4 ಇಂಟು ಸ್ಕ್ವೇರ್ ರೂಟ್ -1 ಬರೀಬಹುದಾ? ಬರೀಬಹುದು ತಾನೆ? ಹೌದು. ಸ್ಕ್ವೇರ್ ರೂಟ್ 4 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಇಂಟು ಮೈನಸ್ ಸ್ಕ್ವೇರ್ ರೂಟ್ 4 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 ಇಂಟು ಸ್ಕ್ವೇರ್ ರೂಟ್ -1. ಕರೆಕ್ಟ್, ಇದೆಯಲ್ಲ? ಇದನ್ನು ನಾವು ಸ್ಕ್ವೇರ್ ರೂಟ್ 4 ಅಂದ್ರೆ ನಾವು 2 ದಟ್ ಇಂಟು -1 ಇದೆಯಲ್ಲ, ಸ್ಕ್ವೇರ್ ರೂಟ್ -1 ಇದೆಯಲ್ಲ, ಅದೇನಂತ ಬರೀತೀವಿ ನಾವು? ಐ ಇಂದ ಇಂಡಿಕೇಟ್ ಮಾಡ್ತೀವಿ. ಮ್ಯಾಥಮೆಟಿಷಿಯನ್ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಅದಕ್ಕೆ ಐ ಅಂತ ಸಿಂಬಲ್ ಕೊಡ್ತೀವಿ. ಓಕೆನಾ? ದಿಸ್ ಈಸ್ ಇಮೇಜರಿ ನಂಬರ್. ಏನಂತ ಕರಿತೀವಿ? ದಿಸ್ ಈಸ್ ಇಮೇಜಿನರಿ ನಂಬರ್. ಅರ್ಥ ಆಯ್ತಾ? ಇಮೇಜಿನರಿ ನಂಬರ್ ಅಂದ್ರೆ ಯು ಅಂಡರ್ಸ್ಟುಡ್. ಕರೆಕ್ಟ್, ಇಮೇಜಿನರಿ ನಂಬರ್ ಅಂದ್ರೆ ಏನಂತ ಇಂಡಿಕೇಟ್ ಮಾಡ್ತೀವಿ? ಐ ಅಂತ ಇಂಡಿಕೇಟ್ ಮಾಡ್ತೀವಿ. ಐ ಅಂದ್ರೆ ಏನು ನಮ್ಗೆ ಗೊತ್ತಿರೋ ಪ್ರಕಾರ, ಈಗ ಹೇಳಿ ಕೊಟ್ಟಿದ್ದ ಪ್ರಕಾರ ಸ್ಕ್ವೇರ್ ರೂಟ್ -1. ಓಕೆ, ಅರ್ಥ ಆಯ್ತಲ್ಲ? ದಿಸ್ ಇಸ್ ಇಮೇಜಿನರಿ ನಂಬರ್. ಅದೇ ತರ ವಾಟ್ ಇಸ್ ಕಾಂಪ್ಲೆಕ್ಸ್ ನಂಬರ್? ರಿಯಲ್ ನಂಬರ್ ಪ್ಲಸ್ ಇಮೇಜಿನರಿ ನಂಬರ್ ಅನ್ನು ಎರಡನ್ನೂ ಆಡ್ ಮಾಡಿ ಬರೆಯೋದಕ್ಕೆ ನಾವೇನಂತೀವಿ? ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ನಾವು ಯೂಸ್ ಮಾಡಿ ಬರೆಯೋದಕ್ಕೆ. ಎಕ್ಸಾಂಪಲ್ ನೋಡಿ, ಏನ್ ಬರುತ್ತೆ? ನೋಟ್ ಆನ್ ಎಕ್ಸಾಂಪಲ್ಸ್ ಏನ್ ಬರುತ್ತೆ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಗೆ? ಎಕ್ಸಾಂಪಲ್ಸ್ಗಿಂತ ನಿಮ್ಗೆ ಫಾರ್ಮೆಟ್ ತಿಳ್ಕೊಳ್ಳಿ ಫಸ್ಟ್ ಹೇಗಿರುತ್ತೆ ಅಂತ. ಎ ಪ್ಲಸ್ ಬಿ ಐ. ಓಕೆ, ಎ ಅನ್ನೋದೇನೋ ರಿಯಲ್ ಪಾರ್ಟ್, ಇದು ಬಿ ಅಂದ್ರೇನು? ಬಿ ಐ ಇದೆಯಲ್ಲ, ಅದು ಇಮೇಜಿನರಿ ಪಾರ್ಟ್. ಓಕೆ, ಸೊ ಇದಕ್ಕೆ ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಕರೆಕ್ಟ್. ಹಾಗಾದ್ರೆ ಎಕ್ಸಾಂಪಲ್ಸ್ ಏನ್ ಬರುತ್ತೆ ನಿಮಗೆ? 3 + 2i. ಐ ಅಂದ್ರೆ ಏನಂತ ಹೇಳಿದೆ ನಾನಿಲ್ಲಿ? ದಿಸ್ ಇಸ್ ಐ. ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ -1. ಓಕೆ, ಅರ್ಥ ಆಯ್ತಲ್ಲ? another examples 5 + i, others -2 + 4i. ಇಷ್ಟು ನಿಮಗೆ ಗೊತ್ತಿರಬೇಕು. ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು? ಇನ್ನೊಂದ್ಸತಿ ರಿವೈಸ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ರಿಯಲ್ ನಂಬರ್ ಮತ್ತು ಇಮೇಜಿನರಿ ನಂಬರ್ ಎರಡು ಸೇರಿ ಒಂದು ಫಾರ್ಮ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ರಿಯಲ್ ನಂಬರ್ ಅಂದ್ರೆ ಗೊತ್ತು ನಮಗೆ, ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡೋದಕ್ಕೆ ರಿಯಲ್ ನಂಬರ್ ಡೈಲಿ ಲೈಫಲ್ಲಿ ನಾವು ನಂಬರ್ಸ್ ಯೂಸ್ ಮಾಡ್ತೀವಿ, ಅವಕ್ಕೆಲ್ಲ ರಿಯಲ್ ನಂಬರ್ಸ್ ಅಂತ ಕರಿತೀವಿ. 1 5 -3 0 2.5 ಲೈಕ್ ಅಥವಾ ಸ್ಕ್ವೇರ್ ರೂಟ್ 2 ಏನಾರ ಬರೆದು ಲೈನ್ ಫಾರ್ಮ್ ಅಲ್ಲಿ ನಾವು ಬರೆಯೋ ನಂಬರ್ಸ್ಗಳೆಲ್ಲ ರಿಯಲ್ ನಂಬರ್ಸ್. ಇಮೇಜಿನರಿ ನಂಬರ್ಸ್ ಅಂದ್ರೆ
ನಾವೇನಂತ ಬರೀತೀವಿ -4 ಸ್ಕ್ವೇರ್ ರೂಟ್ ಆಫ್ -4. ಅದಕ್ಕೆ ನಾವು ಸ್ಕ್ವೇರ್ ರೂಟ್ ಆಫ್ -4 ನಾವು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ವಿಲ್ ಯೂಸ್ ಇಟ್ ಇಮ್ಯಾಜಿನರಿ ನಂಬರ್. ಓಕೆ, ಇಮ್ಯಾಜಿನರಿ ನಂಬರ್ ಬರೀಬೇಕಂದ್ರೆ ನೀವು ಏನ್ ಮಾಡ್ತೀರಾ, ಫಸ್ಟ್ -4 ಇರೋದ ಸ್ಕ್ವೇರ್ ರೂಟ್ 4 ಇಂಟು ಸ್ಕ್ವೇರ್ ರೂಟ್ -1 ಅಂತ ಮಾಡ್ಕೊತೀರಾ. ಓಕೆ, ಇದು ಮತ್ತೆ ನೀವು ಸೇಮ್ ಫಾರ್ಮೆಟ್ ಅಲ್ಲಿ ತೆಗೆದ್ರೆ -4 ಅಂತಲೇ ಬರುತ್ತೆ. ಸ್ಕ್ವೇರ್ ರೂಟ್ 4 ಇಂಟು ಸ್ಕ್ವೇರ್ ರೂಟ್ ಸಿಂಪ್ಲಿಫೈ ಮಾಡಿದ್ರೆ -4 ಅಂತಲೇ ಬರುತ್ತೆ. ಅಂಡರ್ಸ್ಟುಡ್? ಓಕೆನಾ? ಸ್ಕ್ವೇರ್ ರೂಟ್ 4 ಅಂದ್ರೆ ನಾವು 2 ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, 2 ಇಂಟು 2 ಅಂತ ಹಾಕಿದ್ರೆ ವಿಲ್ ಗೆಟ್ ಇಟ್ 2. ಕರೆಕ್ಟ್ನಾ? ಅಂಡ್ ಸ್ಕ್ವೇರ್ ರೂಟ್ -1 ಗೆ ನಾವು I ಅಂತ ಕರಿತೀವಿ. ದಟ್ ಇಸ್ ಇಮ್ಯಾಜಿನರಿ ನಂಬರ್. ನಾವು ಮೆನ್ಷನ್ ಮಾಡ್ತೀವಿ I ಅಂತ. ಓಕೆ, ದಿಸ್ ಇಸ್ ಇಮ್ಯಾಜಿನರಿ ನಂಬರ್ ಅಂತ ಕರಿತೀವಿ. ಇದಕ್ಕೆ ನಮಗೆ ಎಕ್ಸಾಮ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ, ಫಾರ್ಮೆಟ್ ದಿಸ್ ಒನ್, A ಪ್ಲಸ್ ಬಿ. I ಅಂದ್ರೆ ರಿಯಲ್ ನಂಬರ್ ಅಲ್ಲಿ I ಅಂದ್ರೆ ಸ್ಕ್ವೇರ್ ರೂಟ್ -1. ಓಕೆ, ಇದು ದಿಸ್ ಇಸ್ ರಿಯಲ್ ನಂಬರ್, ದಿಸ್ ಇಸ್ ಇಮ್ಯಾಜಿನರಿ ಪಾರ್ಟ್. ಎಕ್ಸಾಂಪಲ್ಸ್ we see it. 3 plus 2i, 5 plus I, -2 plus 4i. ಲೈಕ್ ದಟ್ ನೀವು ಕಾಂಪ್ಲೆಕ್ಸ್ ನಂಬರ್ ಅನ್ನು ನೋಡಬಹುದು. ದಿಸ್ ಇಸ್ ಆಲ್ ಅಬೌಟ್ ನಂಬರ್ ಸಿಸ್ಟಮ್. ನಂಬರ್ ಬಗ್ಗೆ ನಿಮ್ಗೆಲ್ಲ ತಿಳ್ಕೊಂಡ್ರಿ ಅಂತ ನಾನು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ. ಏನೋ ಡೌಟ್ ಇತ್ತು ಅನ್ನೋ ಕಮೆಂಟ್ ಅಲ್ಲಿ ಮೆಸೇಜ್ ಹಾಕಿ, ವಿಲ್ ಕ್ಲಾರಿಫೈ ಇಟ್. ಓಕೆ, ಅಂಡ್ ಸಬ್ಸ್ಕ್ರೈಬ್, comment, like, and any doubt you can comment. Okay, share your friends. Thank you for watching this video.